ನಿಮ್ಗೆ ಏರ್ಪೋರ್ಟ್ ಅಲ್ಲಿ 10 ರೂಪಾಯಿ ವಾಟರ್ ಬಾಟ್ಲು 20 ರೂಪಾಯಿ ಸಮೋಸ ಸಿಗ್ತಾ ಇದೆ ಅಂದ್ರೆ ನೀವು ಈ ವ್ಯಕ್ತಿನ ನೆನ್ಪು ಮಾಡ್ಕೊಳ್ಳೇಬೇಕು. ಫೋನ್ ಅಲ್ಲಿ ರೀಚಾರ್ಜ್ ಖಾಲಿ ಆಗಿ 2 ದಿನಕ್ಕೆ ಇನ್ಕಮಿಂಗ್ ಕಾಲ್ ಬ್ಲಾಕ್ ಆಗುತ್ತೆ. ಇದನ್ನ ಪ್ರಶ್ನೆ ಮಾಡಿದ್ದು ಕೂಡ ಇದೇ ವ್ಯಕ್ತಿನೇ. ಎಸ್, ದ ನೇಮ್ ಈಸ್ ರಾಘವ್ ಚಡ್ಡಾ. ಕೇವಲ ಈ ಒಬ್ಬ ರಾಜಕಾರಣಿ ಮಾತ್ರ ಮಿಡಲ್ ಕ್ಲಾಸ್ ಜನಗಳ ಪ್ರಾಬ್ಲಮ್ಸ್ ನ ಪಾರ್ಲಿಮೆಂಟ್ ಅಲ್ಲಿ ಕ್ವಶನ್ ಮಾಡ್ತಾ ಇರೋದು. ನಂಬರ್ 1, ಏರ್ಪೋರ್ಟ್ ಅಲ್ಲಿ ಒಂದು ಸಮೋಸ ಬೆಲೆ 300 ರೂಪೀಸ್ ಇದ್ರೆ ಒಂದು ವಾಟರ್ ಬಾಟಲ್ ಬೆಲೆ 150 ರೂಪೀಸ್ ಇತ್ತು. ಈ ಪ್ರಶ್ನೆನ ಇವರು ಪಾರ್ಲಿಮೆಂಟ್ ಅಲ್ಲಿ ಕ್ವಶನ್ ಮಾಡಿದ್ಮೇಲೆ ಇದೇ ಇವತ್ತು ಒಂದು ಸಮೋಸ ರೇಟ್ 20 ರೂಪಾಯಿ ಆಗಿದೆ ಅಂಡ್ ಒಂದು ವಾಟರ್ ಬಾಟಲ್ ಬೆಲೆ 10 ರೂಪಾಯಿ ಆಗಿದೆ. ನಂಬರ್ 2, ನಾವು ಒಂದು ವೆಹಿಕಲ್ ನ ಪರ್ಚೇಸ್ ಮಾಡಬೇಕಾದ್ರೆ ಅದಕ್ಕೆ ರೋಡ್ ಟ್ಯಾಕ್ಸ್ ಅಂತ ಕಟ್ಟಿರ್ತೀವಿ ಅಲ್ವಾ. ಅಂದ್ಮೇಲೆ ಹೈವೇ ಟೋಲ್ ಎಲ್ಲ ಯಾಕೆ ಪೇ ಮಾಡಬೇಕು ಅಂಡ್ ನಾವು ಹಾಕ್ಸೋ ಪೆಟ್ರೋಲ್ ಡೀಸೆಲ್ಗೂ ಕೂಡ ಎಕ್ಸ್ಟ್ರಾ GST ಯಾಕೆ. ನಂಬರ್ 3, ಒಂದು ಗವರ್ಮೆಂಟ್ ಎಕ್ಸಾಮ್ ಪಡೆಯೋಕೆ ನಾವು ಹೇಗೆ ಎಕ್ಸಾಮ್ ಬರೀಬೇಕು ಅದೇ ರೀತಿ ಗವರ್ಮೆಂಟ್ ನ ರಚನೆ ಮಾಡೋ ಪಾಲಿಟಿಷಿಯನ್ಸ್ ಗೆ ಒಂದು ಎಕ್ಸಾಮ್ ಬೇಡವಾ. ನಾವು ಇದನ್ನ ಲೀಡರ್ಶಿಪ್ ಎಲಿಜಿಬಿಲಿಟಿ ಟೆಸ್ಟ್ ಅಂತ ಕೂಡ ಕರಿಬಹುದು. ನಂಬರ್ 4, ಇತ್ತೀಚೆಗೆ ಒಬ್ಬ ಬ್ಲಿಂಕಿಟ್ ಡೆಲಿವರಿ ಬಾಯ್ 15 ಗಂಟೆ ಕೆಲಸ ಮಾಡಿ ಕೇವಲ 763 ರೂಪಾಯಿ ಅರ್ನ್ ಮಾಡ್ತಾನೆ. ಇದನ್ನ ಪಾರ್ಲಿಮೆಂಟ್ ಅಲ್ಲಿ ಕ್ವಶನ್ ಮಾಡಿರೋ ರಾಘವ್ ಚಡ್ಡಾ, ಬ್ಲಿಂಕಿಟ್, ಝೆಪ್ಟೋ, ಸ್ವಿಗ್ಗಿ, ಝೊಮ್ಯಾಟೊ ಡೆಲಿವರಿ ಪಾರ್ಟ್ನರ್ಸ್ ಗೆ ಒಂದು ಟೈಮಿಂಗ್ ಬೇಡ. ಅವರನ್ನ ನಂಬ್ಕೊಂಡು ಕೂಡ ಒಂದು ಕುಟುಂಬ ಇರುತ್ತೆ, ಅವ್ರಿಗೂ ಕೂಡ ಸೋಷಿಯಲ್ ಸೆಕ್ಯೂರಿಟಿ ಬೇಡವಾ. ಈ ರೀತಿಯ ಮಿಡಲ್ ಕ್ಲಾಸ್ ಪ್ರಾಬ್ಲಮ್ ಗಳನ್ನ ಕ್ವಶನ್ ಮಾಡೋಕೆ ನಿಜವಾದ ತಾಕತ್ ಬೇಕು. ಈ ರೀತಿಯ ಪವರ್ಫುಲ್ ಅಂಡ್ ಎಜುಕೇಟೆಡ್ ಪೊಲಿಟಿಷಿಯನ್ ಕರ್ನಾಟಕದಲ್ಲಿ ಯಾರಾದ್ರೂ ಇದಾರಾ ಇದ್ರೆ ಅವರ ಹೆಸರನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅಂಡ್ ಆದಷ್ಟು ಈ ರೀಲ್ ನ ನಿಮ್ಮ ಫ್ರೆಂಡ್ಸ್ ಗೆ ಶೇರ್ ಮಾಡಿ ಅಂಡ್ ಇದೇ ರೀತಿಯ ಹೆಚ್ಚಿನ ಕಂಟೆಂಟ್ ಗಾಗಿ ನಮ್ಮ ಫ್ಯಾಕ್ಟ್ ಬಜಾರ್ ಪೇಜ್ ನ ಫಾಲೋ ಮಾಡ್ಕೊಳ್ಳಿ.